ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮೈಸೂರು ಸೀರೀಸ್ ಪಾರ್ಟ್ 3ಗೆ ಸ್ವಾಗತ. ಕಾರ್ ಮ್ಯೂಸಿಯಮಿಂದ ಊಟ ಮಾಡೋಣ ಅಂತ ಅನ್ಕೊಂಡ್ರಿ, ಬಟ್ ಇನ್ನೂ ಟೈಮ್ ಇರೋದ್ರಿಂದ ನಾವು ಇವಾಗ ಬಂದಿರಿ ಅಕ್ವೇರಿಯಂ ವರ್ಲ್ಡ್. ನೋಡಿ, ಅಕ್ವೇರಿಯಂ ವರ್ಲ್ಡ್ ಔಟ್ ಸೈಡ್ ಲುಕ್ ಈ ತರ ಇದೆ. ಫುಲ್ ದೊಡ್ಡ ಫಿಶ್ ಆಚೆ ಕಡೆ ಮರ್ಮೈಡ್ಸ್, ಅಲ್ಲೊಂದು ಕಿಂಗ್ ಕಾಂಗ್. ನೋಡಿ, ಇಲ್ಲಿ ಒಬ್ರು ಮರ್ಮೈಡ್. ಸೊ ಈ ತರ ಇದೆ ಔಟ್ಲುಕ್ ಆಚೆ. ಸೊ ಗೈಸ್, ಪಯಣ ಕಾರ್ ಮ್ಯೂಸಿಯಂ ಇಂದ ನಾವಿವಾಗ ಬಂದಿರಿ ಲೋಕಾರ್ಜುನ ಅಕ್ವಾ ವರ್ಲ್ಡ್. ಸೊ ಇಲ್ಲಿ ಬಂದ್ಬಿಟ್ಟು ಅಕ್ವೇರಿಯಂ ಆಮೇಲೆ ಸ್ನೋ ವರ್ಲ್ಡ್ ಎರಡೂ ಇದೆ. ಸೊ ಬರೀ ಅಕ್ವೇರಿಯಂ ಅಂದ್ರೆ 299 ಪರ್ ಹೆಡ್, ಎರಡೂ ಬೇಕು ಅಂದ್ರೆ 650 ರುಪೀಸ್. ಸೊ ನಾವು ಓನ್ಲಿ ಅಕ್ವೇರಿಯಂ ತಗೊಂಡಿದ್ದೀರಿ 299. ಸೊ ಬನ್ನಿ ನೋಡೋಣ ಏನೇನಿದೆ, ಏನ್ ಫಿಶಸ್ ಇದಾವ, ಏನೇನಿದೆ ಎಲ್ಲ ನಾವು ನೋಡ್ತೀವಿ, ನಿಮ್ಗೂ ತೋರಿಸ್ತೀವಿ. ಬನ್ನಿ ಹೋಣ. ಸೊ ಗೈಸ್, ಎಂಟ್ರಿ ಆಗಿದ್ದೆ ಈ ತರ ಫುಲ್ ಎಲ್ಲ ಬ್ಲೂ ಮಾಡಕೋರೆ, ಬ್ಲೂ ಲೈಟ್ಸ್ ಹಾಕಿ. ಇಲ್ಲೊಂದೇನೋ ವಾಟರ್ ಫೌಂಟೇನ್ ಇಟ್ಟಿದ್ದಾರೆ. ಇಲ್ಲಿ ಫುಲ್ ಆಕ್ಟೋಪಸ್ ಇದೆ. ಸೊ ನೋಡಿ, ಇಲ್ಲಿಂದ ಸ್ಟಾರ್ಟ್ ಅಕ್ವೇರಿಯಂ ಫಿಶಸ್. ಇಲ್ಲೊಂದು ಫೋಟೋ ಬೂತ್ ಇಟ್ಟಿದ್ದಾರೆ. ಯಾರಿಗಾದ್ರೂ ಬೇಕಂದ್ರೆ ಫೋಟೋಸ್ ತಗೊಬೋದು, ಅದು ಸಪ್ರೇಟ್ ಚಾರ್ಜ್ ಇರುತ್ತೆ. ಇಲ್ಲಿ ಫೋಟೋಸ್ ತಗೊಂಡು ಎಕ್ಸಿಟ್ ಆಗೋ ಟೈಮಲ್ಲಿ ಪ್ರಿಂಟ್ ಕೊಡ್ತಾರೆ. ಇಲ್ಲಿ ನೋಡಿ, ಒಂದು ಫೌಂಟೇನ್ ತರ ಮಾಡಿದ್ದಾರೆ, ಚೆನ್ನಾಗಿದೆ. ನೋಡಿ ಇಲ್ಲಿ ಫಿಶಸ್, ಎರಡು ವೆರೈಟಿ ಫಿಶಸ್ ಇದೆ ಇದರಲ್ಲಿ. ನೋಡಿ, ಇದೊಂದು ಕೆಳಗಡೆ ಒಂದು ಜಿಬ್ರಾ ತರ ಐತೆ, ಚೆನ್ನಾಗಿದೆ. ಇದು ನೋಡಿ ಗೈಸ್, ಟೈಟಾನಿಕ್ ಶಿಪ್ ಥೀಮಲ್ಲಿ ಇದೆ. ಈ ಫಿಶ್ ನೋಡಿ ಒಳ್ಳೆ ಆವಿದ್ದಂಗಿದೆ. ನೋಡಿ ಇಲ್ಲಿದೆ, ಕಾಣಿಸ್ತೈತಾ? ನೋಡಿ ಇಲ್ಲಿ ನೀಟಾಗಿ ಕಾಣಿಸ್ತೈತೆ. ನೋಡಿ ಎರಡಿದೆ, ಒಳ್ಳೆ ಆವಿದ್ದಂಗಿದೆ. ನೋಡಿ ಇಲ್ಲಿ ಮೂವ್ ಆಗ್ತಿದೆ. ಹಿಂಗೆ ಪಕ್ಕದಲ್ಲಿ ಬಂದ್ರೆ ಇದೊಂಥರ ಫಿಶಸ್ ಇದೆ. ಇದು ನೋಡಿ, ಎಲ್ಲ ಬ್ಲ್ಯಾಕ್ ಕಲರ್ ಫಿಶಸ್, ಒಳ್ಳೆ ಸತ್ತೋಗಿ ತೇಲ್ತಾ ಇದೆಯೇನೋ ಅನ್ನೋ ತರ ಕಾಣಿಸ್ತಿದೆ. ಬಟ್ ಎಲ್ಲ ಬದುಕಿದಾವೆ, ಓಡಾಡ್ತಾ ಐತೆ. ನೋಡಿ, ನೋಡಕ್ ಹಂಗೆ ಇದೆ, ಒಳ್ಳೆ ಸತ್ತೋಗಿ ತೇಲ್ತಾ ಐತೇನೋ ಅನ್ನೋ ತರ. ಇಲ್ಲಿ ನೋಡಿ, ಈ ತರ ಒಂದು ಇದಿಟ್ಟಿದ್ದಾರೆ, ಫಿಶ್ ಮೌತ್ ಸೆಟಪ್ ತರ, ಮಕ್ಕಳಿಗೆ ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ. ಒಳಗಡೆ ಎಲ್ಲ ಚೆನ್ನಾಗಿದೆ ಸೆಟಪ್. ಸೊ ಅಲ್ಲಲ್ಲಿ ಈ ತರ ಅಕ್ವೇರಿಯಮ್ಸ್ ಇಟ್ಟಿದ್ದಾರೆ. ಅಕ್ವೇರಿಯಮ್ಸ್ ಒಳಗಡೆ ಚಿಕ್ಕ ಫಿಶಸ್ ಕೂಡ ಬಿಟ್ಟಿದ್ದಾರೆ. ನೋಡಿ, ಎಂಟ್ರಿ ಆದ್ಮೇಲೆ ಈ ತರ ಫಸ್ಟ್ ಫ್ಲೋರ್ ಅಲ್ಲಿ ಆದ್ಮೇಲೆ ಮತ್ತೆ ಈ ತರ ಕೆಳಗಡೆ ಹೋಗ್ಬೇಕು. ಕೆಳಗಡೆ ಹೋದ್ಮೇಲೆ ನೋಡೋಣ ಎಷ್ಟು ಫಿಶಸ್ ಇದೆ, ಏನ್ ಕಥೆ ಅಂತ. ಫುಲ್ ಎಲ್ಲ ಕಡೆ ಬ್ಲೂ ಲೈಟ್ಸ್ ಹಾಕ್ಬಿಟ್ಟಿದ್ದಾರೆ, ಬ್ಲೂ ಥೀಮ್ ಅಲ್ಲಿ. ನೋಡಿ, ಅವಾಗ ಮೇಲೆಯಿಂದ ತೋರಿಸಿದೆ, ಇವಾಗ ಕೆಳಗಡೆಯಿಂದ ತೋರಿಸ್ತೀನಿ. ಫುಲ್ ಫೌಂಟೇನ್, ಆ ಕಡೆ ಒಂದ್ ಮೀನು, ಈ ಕಡೆ ಒಂದ್ ಮೀನು, ಬಾಯಿಯಿಂದ ನೀರು. ಇಲ್ಲಿ ನೋಡಿ, ಇಷ್ಟು ದೊಡ್ಡ ಇದರಲ್ಲಿ ಫಿಶಸ್ಸೇ ಇಲ್ಲ. ಇಲ್ಲಿ ಯಾವ ಒಂದೇ ಒಂದಿದೆ ಫಿಶು, ಆಮೇಲೆ ಅಲ್ಲೊಂದ್ ಎರಡಿದೆ, ಆ ಮರ ಹಿಂದೆ ಬಚ್ಚಿಕೊಂಡಿದೆ, ಕಾಣಿಸ್ತಾ ಇಲ್ಲ. ಯಾವುದು ಚೆನ್ನಾಗಿದೆ. ಸೊ ಹಂಗೆ ಈ ಕಡೆ ಬಂದ್ರೆ ಇದೊಂಥರ ಫಿಶಸ್, ಇದ್ರಲ್ಲಿ ಓಕೆ ಜಾಸ್ತಿ ಇದೆ. ನೋಡಿ, ಯಾವ್ದು ಚೆನ್ನಾಗಿದೆ. ಇಲ್ಲಿ ನೋಡಿ, ಎಷ್ಟೊಂದು ಫಿಶಸ್ ಇದೆ, ಎಲ್ಲ ಮೇಲೆಗಡೆನೆ ಇದಾವೆ. ಇವಾಗ ತಾನೇ ಫುಡ್ ಹಾಕ್ದಂಗ ಅವ್ರೆ, ಅದಕ್ಕೆ ಎಲ್ಲ ಮೇಲೆಗಡೆನೆ ಇದಾವೆ, ತಿನ್ನಕ್ ಹೋಗಿದಾವೆ. ಇಲ್ಲಿ ನೋಡಿ, ಯು ಕ್ಯಾನ್ ಫೀಡ್ ಫಿಶ್ ಅಂದ್ಬಿಟ್ಟು ಕೌಂಟ್ರ್ ಇಟ್ಕೊಂಡಿದ್ದಾರೆ, ಫಿಶ್ ಫುಡ್. ಸೊ ತಗೊಂಡು ಫಿಶ್ಗೆ ನಾವು ಫೀಡ್ ಮಾಡ್ಬೋದು. ಇದು ಬಂದ್ಬಿಟ್ಟು 50 ರುಪೀಸ್ ಒಂದು ಬಾಟಲ್. ಸೊ ನಮ್ಮ ಅವಳು ತಗೊಂತಾ ಇದ್ದಾಳೆ, ಬನ್ನಿ
ನೋಡೋಣ. ಸೊ ನಮ್ಮವಳು ತಗೊಂಡಿದ್ದಾರೆ ಒಂದು ಬಾಕ್ಸು. ಬನ್ನಿ ನೋಡೋಣ ಫಿಶ್ ಇದಾವೆ ಏನು ಅಂತ. ನೋಡಿ ನೋಡಿ ಎಷ್ಟು ಮೀನುಗಳಿದಾವೆ ನೋಡಿ. ಫುಡ್ ಹಾಕಿದೆ ಎಲ್ಲ ಮೇಲೆ ಬರ್ತಾ ಇದಾವೆ. ನೋಡಿ ಫುಡ್ ಹಾಕಿದೆ ಎಲ್ಲ ಮೇಲೆ ಬರ್ತಾ ಇದಾವೆ ನೋಡಿ. ಎಷ್ಟಿದಾವೆ ನೋಡಿ. ಅಲ್ಲಿ ಫೀಡ್ ಮಾಡ್ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ರೆ ಇದೊಂಥರ ಏನೋ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಕ್ವೇರಿಯಮ್ಸ್ ಇಲ್ಲೆಲ್ಲ. ಎಲ್ಲ ಕಲರ್ ಕಲರ್ ಲೈಟ್ ಬಿಟ್ಬಿಟ್ಟು ಅದ್ರೊಳಗಡೆ ಫಿಶಸ್ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಇದರಲ್ಲಿ ಎಷ್ಟೊಂದು ಫಿಶಸ್ ಇದೆ. ಡಿಫ್ರೆಂಟ್ ಆಗೈತೆ, ಕ್ರೇಜಿ ಆಗೈತೆ. ಯಾವ್ದು ಏನಿದು ಗೊತ್ತಿಲ್ಲ ಗುರು ನನಗೆ. ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿ ಏನಿದು ಅಂತ. ಬನ್ನಿ ಆಮೇಲೆ ಹಿಂಗೆ ಆಚೆ ಹೋದ್ರೆ ಈ ಕಡೆ ಇಲ್ಲೂ ಒಂಥರ ಸೆಟಪ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೊಂದು ಚಿಕ್ಕ ಫೌಂಟೇನು, ಇಲ್ಲೂ ಒಂದಷ್ಟು ಫಿಶಸ್ ಇದೆ. ಇದಕ್ಕೂ ಫುಡ್ ಹಾಕ್ಬೋದು. ಆಲ್ರೆಡಿ ನಮ್ಮವಳು ಹಾಕ್ಬಿಟ್ಟಿದ್ದಾಳೆ. ಇಲ್ಲೂ ಈ ಕಡೆನೂ ಒಂದು ಚಿಕ್ಕ ಫೌಂಟೇನು, ಇದರಲ್ಲೂ ಫುಲ್ಲು ಫಿಶಸ್ ಇದೆ ನೋಡಿ. ಏನು ಅಂದರೆ ಕೆಳಗಡೆ ಈ ಥರ ಬರ್ತಾ 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 ಫಿಶ್ ಸ್ಮೆಲ್ಲು ಸ್ವಲ್ಪ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಅಲ್ಲಿ ಮೇಲೆ ಎಂಟ್ರೆನ್ಸಲ್ಲಿ ಅಷ್ಟಿರಲಿಲ್ಲ. ಒಳಗಡೆ ಬರ್ತಾ 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 ಹೋಗ್ತಾ 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 ಫಿಶ್ ಸ್ಮೆಲ್ ಸ್ವಲ್ಪ ಜಾಸ್ತಿ ಆಗ್ತದೆ. ಇಲ್ಲೂ ಒಂದು ಚಿಕ್ಕ ಫೌಂಟೇನ್ ಇದೆ. ಇದರಲ್ಲಿ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಫಿಶಸ್ ಇದೆ ಅಂತ. ಅಷ್ಟೇ ಹಂಗೆ ಮುಂದೆ ಬರ್ತಾ ಎಲ್ಲ ಈ ಥರ ಬಾಕ್ಸಸ್ ಮಾಡಿ ನೀರು ಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಫಿಶಸ್. ಆ ಫಿಶಸ್ ಹೆಸರುಗಳು ಏನೂ ಗೊತ್ತಿಲ್ಲ. ಅಟ್ಲೀಸ್ಟ್ ಬೋರ್ಡ್ ಹಾಕ್ಬೇಕಿತ್ತು ಇವರು. ಈ ಥರ ಒಂದೊಂದು ಬಾಕ್ಸ್ ಮೇಲೆಗಡೆ ಆ ಫಿಶ್ ಹೆಸರು ಬೋರ್ಡ್ ಹಾಕಿದ್ರೆ ಚೆನ್ನಾಗಿರೋದು. ಇದು ನೋಡಿ ಇದರಲ್ಲೂ ಏನೋ ಡಿಫ್ರೆಂಟ್ ಫಿಶಸ್ ಇದೆ. ಇದು ಒಂಥರ ಚೆನ್ನಾಗಿದೆ ಫಿಶಸ್ ನೋಡಿ. ಆ ಮೂಲೆಯಲ್ಲಿ ಎಷ್ಟಿದೆ ನೋಡಿ. ಎಲ್ಲದಕ್ಕೂ ಇವಾಗ ಫುಡ್ ಹಾಕ್ದಂಗೆ ಇದ್ದಾರೆ. ಅದಕ್ಕೆ ಎಲ್ಲ ಮೇಲೆ ಹೋಗಿ ಫುಡ್ ತಿಂತಾ ಇದ್ದಾರೆ. ಇವು ನೋಡಿ ಇದು ಯಾವುದೋ ಡಿಫ್ರೆಂಟ್ ಆಗಿದ್ದಾವೆ ಫಿಶಸ್. ಇದ್ರ ಹೆಸರು ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಕ್ಕೆ ಖರಾಬಾಗಿ ಐತೆ ಗುರು ಇದು. ನೋಡು, ಓಹೋ ಒಳ್ಳೆ ಏನೋ ಒಂಥರ ಡಿಫ್ರೆಂಟ್ ಆಗಿ ಐತೆ. ಅದ್ರ ಫೇಸೇ ನೋಡಿ ಹೆಂಗೈತೆ. ಇದ್ರ ಹೆಸರು ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ಇಲ್ಲಿ ನೋಡಿ ಗೈಸ್, ಈ ದೊಡ್ಡ ದೊಡ್ಡ ಫಿಶಸ್ ನೋಡಿ. ಶಾರ್ಕ್ ಫಿಶ್ ಇದೆ, ಬೇಬಿ ಶಾರ್ಕ್ ಇದೆ. ಏನೋ ನಮ್ಮಳು ಬೇಬಿ ಶಾರ್ಕ್ ಅಂತವಳೆ. ದೇವರಾಣೆ ಗೊತ್ತಿಲ್ಲ. 4 ಬ್ಲ್ಯಾಕ್ ಇದೆ, ಒಂದೇ ಒಂದು ವೈಟ್ ಇದೆ. ಇವು ಒಂಥರ ಚೆನ್ನಾಗಿದ್ದಾವೆ ನೋಡಕ್ಕೆ. ಲುಕ್ ವೈಸು ಫಿಶು ಚೆನ್ನಾಗಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿ. ಇದು ಒಂಥರ ಡಿಫ್ರೆಂಟ್ ಆಗೈತೆ ನೋಡಿ. ಅದೇ ಹೇಳಿಲ್ವಾ, ಇವರು ಎಲ್ಲದಕ್ಕೂ ಈ ತರ ಒಂದೊಂದು ಬಾಕ್ಸಲ್ಲಿ ಒಂದೊಂದು ಫಿಶಸ್ ಬಿಟ್ಟಿದ್ದಾರೆ. ಸೊ ಅದರ ವಿತ್ ನೇಮ್ ಬೋರ್ಡ್ ಹಾಕ್ಬಿಟ್ಟಿದ್ರೆ ಅದ್ರ ಮೇಲೆಗಡೆ ಆ ಬಾಕ್ಸ್ ಮೇಲೆ ಇನ್ನೂ ಈಸಿ ಇರೋದು. ಆ ಫಿಶ್ ನೋಡ್ಬಿಟ್ಟು ಅದ್ರ ಹೆಸರು ಇದು, ಈ ಫಿಶು ಅಂತ ಈಸಿಯಾಗಿ ಗೊತ್ತಾಗಿರೋದು ನಮ್ಗೂ ಎಲ್ಲರೂ. ಇಲ್ಲಿ ನೋಡಿ ಎಷ್ಟೊಂದು ಫಿಶಸ್ ಇದೆ ಇದರಲ್ಲಿ. ಯಾವ್ದೋ ನಾರ್ಮಲ್ ಫಿಶ್ ಇದ್ದಂಗೆ ಐತಪ್ಪ, ಅದಕ್ಕೆ ಜಾಸ್ತಿ ಬಿಟ್ಬಿಟ್ಟಂಗ ಅವ್ರೆ. ನೋಡಿ ಎಷ್ಟೊಂದು ಐತೆ. ಇದು ಅಷ್ಟೇ ನೋಡಿ ಹೆಂಗಿದಾವೆ ಫಿಶಸ್. ಎಲ್ಲ ಒಂಥರ ಸ್ಟ್ಯಾಚು ಆಗ್ಬಿಟ್ಟಿರೋ ತರ ನಿಂತ್ಕೊಂಡಿದ್ದಾವೆ ಫಿಶಸ್ ನೋಡಿ. ಎಷ್ಟೊಂದಿದೆ ಇದರಲ್ಲಿ. ಬಟ್ ಎಲ್ಲ ಏನೋ ಒಂಥರ ಸ್ಟ್ಯಾಚು ಅನ್ನೋ ತರ ನಿಂತ್ಕೊಂಡ್ಬಿಟ್ಟಿದ್ದಾವೆ. ಜಾಸ್ತಿ ಮೂವ್ ಆಗ್ತಿಲ್ಲ, ನಿಮಗೆ ಗೊತ್ತಾಗುತ್ತೆ ನೋಡಿ ವಿಡಿಯೋ ಅಲ್ಲಿ. ಇದು ಒಂಥರ ಚೆನ್ನಾಗಿದೆ. ಎಲ್ಲೋ ವೈಟ್ ಬ್ಲ್ಯಾಕ್ 3 ಮಿಕ್ಸ್ ಇದೆ, ಬಟ್ ಎಲ್ಲೋ ಜಾಸ್ತಿ ಕಾಣಿಸ್ತಿದೆ ನೋಡಿ. ಎಷ್ಟಿದೆ ಈ ಒಂದು ಬಾಕ್ಸಲ್ಲಿ.
ಫಿಶಸ್. ಇದು ನೋಡಿ, ಇದು ಒಂದು ಶಿಪ್ ಶೇಪ್ ಅಲ್ಲಿ ಒಂಥರ ಡಿಸೈನ್ ಮಾಡಿ ಇಟ್ಟಿದ್ದಾರೆ. ಅದ್ರ ಒಳಗಡೆಯಿಂದ ವಾಟರ್ ಫಾಲ್ ಆಗೋ ತರ ಎಲ್ಲ ಇಟ್ಟಿದ್ದಾರೆ. ಅದ್ರ ಸೈಡ್ ಅಲ್ಲಿ ಫುಲ್ ನೀರು, ಅದ್ರೊಳಗಡೆ ಫುಲ್ ಫಿಶಸ್, ಫುಡ್ ಫೀಡ್ ಮಾಡಬಹುದು. ಇಲ್ಲೇನಿದೆ ನೋಡೋಣ ಬನ್ನಿ. ಓಕೆ, ಓಕೆ. ಸೊ ಆ ಬೋಟ್ ಪಕ್ಕದಲ್ಲಿಂದ ಹಂಗೇ ನಡ್ಕೊಂಡು ಬಂದ್ರೆ ಇಲ್ಲಿ ಈ ತರ ಎಲ್ಲ ನಮ್ಮ ಅಕ್ಕಪಕ್ಕ ತಲೆ ಮೇಲೆ ಎಲ್ಲ ಅಕ್ವೇರಿಯಮ್ಮು, ಫಿಶಸ್. ಚೆನ್ನಾಗಿದೆ ಇದು ಅಂತ ನೋಡಿ. ನಮ್ಮ ಅಪ್ಪ ನಮ್ಮಮ್ಮ ನಮ್ಮವಳು ಫುಲ್ ಫೋಟೋ ಶೂಟ್ ಮಾಡ್ತವ್ರೆ. ನಮ್ಮ ಪುಟ್ಟಿ ಫೋಟೋ ಹಿಡಿತಾವಳೆ, ಮೂವರು ಫುಲ್ ಫೋಟೋ ಶೂಟ್ ನೋಡಿ. ಫುಲ್ ಈ ತರ ಅಲೆ ಮೇಲೆಯಿಂದ ಸುತ್ತೂನು ಅಕ್ವೇರಿಯಂ, ಫುಲ್ ಲೈಟಿಂಗ್ಸ್ ಚೆನ್ನಾಗಿದೆ. ಇಲ್ಲಿ ನೋಡಿ, ಇದ್ಯಾವುದೋ ಚೆನ್ನಾಗಿದೆ ಫಿಶ್, ಮಸ್ತಾಗೈತೆ. ಇದು ಯಾವುದೋ ಕ್ರೇಜಿ ಆಗಿದೆ ಫಿಶ್. ಇದು ನೋಡಿ ಗೈಸ್, ಇದು ಯಾವುದೋ ಡಿಫ್ರೆಂಟ್ ಆಗಿ ಐತೆ ಫಿಶ್. ಒಂದೇ ಒಂದು ಐತೆ, ಸುಮ್ಮನೆ ಕೂತೈತೆ ಅದು. ಆ ಕಡೆ ಈ ಕಡೆ ನೋಡ್ಕೊಂಡು ಸುಮ್ಮನೆ ಕೂತಿದೆ. ಸೊ ನಮ್ಮವಳು ಇದು ಬಲೂನ್ ಫಿಶ್ ಅಂತ ಹೇಳ್ತಿದ್ದಾಳೆ, ಗೊತ್ತಿಲ್ಲ. ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ನೋಡಿ ಹೆಂಗಿದೆ, ಡಿಫ್ರೆಂಟ್ ಆಗಿದೆ. ವಾಟ್? ಪಫರ್ ಫಿಶ್ ಅಂತೆ, ದೇವರಾಣೆ ಗೊತ್ತಿಲ್ಲ. ಸೊ ಹಂಗೆ ಮುಂದೆ ಬಂದ್ರೆ ಇನ್ನೊಂದು ಅದೇ ತರ ಇನ್ನು ಸ್ವಲ್ಪ ದೊಡ್ಡ ದೊಡ್ಡ ಫಿಶಸ್ ಬಿಟ್ಟಿದ್ದಾರೆ ನೋಡಿ. ಸ್ವಲ್ಪ ದೊಡ್ಡ ದೊಡ್ಡ ಫಿಶಸ್, ಏನೋ ಕಿತ್ತಾಡ್ಬಿಟ್ಟಂಗೈತೆ. ಇದ್ರ ಮೂತಿ ನೋಡ್ರಿ ಹೆಂಗಾಗೈತೆ, ಫುಲ್ ಗಾಯಗಳು ಮಾಡ್ಕೊಂಡ್ಬಿಟ್ಟಿದಾವೆಲ್ಲ. ಇಲ್ಲ ಇದಿರೋದೇ ಹಿಂಗ, ದೇವರಾಣೆ ಗೊತ್ತಿಲ್ಲ. ನೋಡು ಮೂತಿ, ಏನ್ ಫೈಟಿಂಗ್ ಆಡಿ ಗಾಯಗಳು ಮಾಡ್ಕೊಂಡೈತಾ, ಇಲ್ಲ ಅದು ಮೂತಿ ಇರೋದೇ ಹೆಂಗ ಗೊತ್ತಿಲ್ಲ. ಎಲ್ಲಾದು ಮೂತಿಗಳು ಹಂಗೆ ಐತೆ ನೋಡಿ. ಐ ಥಿಂಕ್ ಕಿತ್ಲಾಡಿ ಆ ಥರ ಆಗಿರೋದು ಅನ್ಸುತ್ತೆ, ಗೊತ್ತಿಲ್ಲ. ಇಲ್ಲಿ ನೋಡಿ ಎಷ್ಟಿದಾವೆ, ಎಲ್ಲ ಒಂದೇ ಸತಿ, ಎಲ್ಲ ಒಂದೇ ಸತಿ ಎಷ್ಟೊಂದು ಫಿಶಸ್. ಅಷ್ಟೇ. ಮತ್ತೆ ಈ ತರ ಎಕ್ಸಿಟ್ ಆದ್ರೆ, ಈ ಕಡೆನೂ ಒಂದಿದೆ. ಹಿಂಗೆ ಮುಂದೆ ಬಂದ್ರೆ ಇಲ್ಲೂ ಇನ್ನ ಸ್ವಲ್ಪ ದೊಡ್ಡ ದೊಡ್ಡ ಫಿಶಸ್ ಇದೆ. ಓಕೆ, ಇದು ಕ್ರೊಕೊಡೈಲ್ ಫಿಶ್ ನೋಡಿ, ಕ್ರೊಕೊಡೈಲ್ ಶೇಪ್ ಫಿಶ್ ನೋಡಿ. ಇದ್ಯಾವುದು ಸೈಕ್ ಆಗೈತೆ. ಇದು ನೋಡ್ ಗುರು ಹೆಂಗೈತೆ, ಎಷ್ಟು ದಪ್ಪ ಐತೆ. ನೋಡಿ ನೋಡಿ, ಇಲ್ಲಿ ನೋಡಿ ಹೆಂಗ್ ಹೋಗ್ತೈತೆ. ಎಷ್ಟು ದಪ್ಪ ದಪ್ಪ ಐತೆ. ಇದ್ ನೋಡ್ಗುರು ಎಷ್ಟು ಉದ್ದ ಐತೆ. ಇಡೀ ಅಕ್ವೇರಿಯಂಗೆ ಇದೆ ದೊಡ್ಡ ಬಿಗ್ಗೆಸ್ಟ್ ಫಿಶ್. ಇದ್ರ ಹೆಸರೇನೋ ಗೊತ್ತಿಲ್ಲ. ಎದೊಳ್ತು ಎದೊಳ್ತು ಎದೊಳ್ತು. ಚೆನ್ನಾಗಿದಾವೆ ಫಿಶಸ್, ತುಂಬಾನೇ ಇದಾವೆ. ಸೊ ಮತ್ತೆ ಲಾಸ್ಟಿಗೆ ಬರೋ ಅಷ್ಟೊತ್ತಿಗೆ ಎಲ್ಲ ಮತ್ತೆ ಚಿಕ್ಕ ಚಿಕ್ಕ ಫಿಶಸ್, ಎಲ್ಲ ಚಿಕ್ಕ ಚಿಕ್ಕ ಫಿಶಸ್. ಇಲ್ಲೇನೋ ಡಿಫ್ರೆಂಟ್ ಆಗಿದಾವೆ ಫಿಶಸ್. ಅಷ್ಟೇ, ಒನ್ಸ್ ಎಕ್ಸಿಟ್ ನೋ ಎಂಟ್ರಿ. ಸೊ ಅಲ್ಲಿಂದ ಎಂಟ್ರಿ ಆಗಿ ಮತ್ತೆ ಈ ಕಡೆ ಎಕ್ಸಿಟ್. ಒಂದ್ಸತಿ ಎಕ್ಸಿಟ್ ಆದ್ರೆ ಮತ್ತೆ ಎಂಟ್ರಿ ಇಲ್ಲ. ಸೊ ದಿಸ್ ಈಸ್ ಅಕ್ವೇರಿಯಂ ವರ್ಲ್ಡ್ ಮೈಸೂರ್. ಸೊ ಆಚೆ ಕಡೆ ಎಲ್ಲ ಸ್ವಲ್ಪ ಸ್ಟಾಲ್ಸ್ ಎಲ್ಲ ಇದಾವೆ, ಬೇಕರಿ ಐಟಮ್ಸ್, ಪಾಪ್ಕಾರ್ನ್ಸ್ ಎಲ್ಲ ಇದೆ, ಐಸ್ ಕ್ರೀಮ್ಸ್ ಎಲ್ಲ ಇದೆ, ತಿನ್ಕೋಬಹುದು. ಮತ್ತೆ ಎಲ್ಲಿ ಎಂಟ್ರಿ ಆದ್ರೂ ಅಲ್ಲೇ ಎಕ್ಸಿಟ್ ನೋಡಿ. ಇಲ್ಲಿ ಮೆಟ್ಲ್ ಮೇಲೆಯಿಂದ ಹಿಂಗೆ ಎಂಟ್ರಿ ಆದ್ರೆ
ಮತ್ತೆ ಇಲ್ಲಿಂದ ಎಕ್ಸಿಟ್ ಆಗಿದ್ದೀವಿ. ಚಲೋ ಗೈಸ್, ನೋಡಿದ್ರಲ್ವಾ ಮೈಸೂರಿನ ಅಕ್ವೇರಿಯಂ ವರ್ಲ್ಡ್ ಚೆನ್ನಾಗಿದೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ದೊಡ್ಡವರು ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇರ್ಬೋದು ಅಷ್ಟೇ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಎಂಜಾಯ್ ಮಾಡ್ತಾರೆ, ಚೆನ್ನಾಗಿದೆ. ಒಂದ್ಸತಿ ವಿಸಿಟ್ ಮಾಡ್ಬೋದು. ಸೊ ಬನ್ನಿ, ಇವಾಗ ನಮ್ದು ಇಲ್ಲಿ ಮುಗೀತು. ನೆಕ್ಸ್ಟು ಊಟಕ್ಕೆ ಹೋಗ್ಬಿಡೋಣ. ಎಲ್ಲೋಗೋದು ನಾನು ಹನುಮಂತು ಅನ್ಕೊಂತ ಇದೀನಿ, ನೋಡೋಣ ಏನ್ ಮಾಡ್ತಾರೆ. ಬನ್ನಿ ಹೋಗೋಣ, ಲೆಟ್ಸ್ ಗೋ.